ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ 2 ದಿನಗಳ ನಡುವೆ 2 ಹತ್ಯೆ ನಡೆದಿದೆ. ಮೇ 28ರಂದು ಬಕ್ರೀದ್ನ ದಿನ 17 ವರ್ಷದ ಸೂರ್ಯ ಎಂಬ ಯುವಕನನ್ನ ಅಸದ್ ಮತ್ತು ಆತನ ಗುಂಪು ಇರಿದು ಹತ್ಯೆ ಮಾಡಿದೆ. ಇದಾಗಿ 2 ದಿನಗಳ ಬಳಿಕ ಮೇ 30ರಂದು ಇದೇ ಗಾಜಿಯಾಬಾದ್ನಲ್ಲಿ ಚಿರಾಗ್ ತ್ಯಾಗಿ ಎಂಬ ಅಂತಾರಾಷ್ಟ್ರೀಯ ಮಟ್ಟದ ಪ್ಯಾರಾ ಅಥ್ಲೆಟ್ನನ್ನು ಹತ್ಯೆ ಮಾಡಲಾಗಿದೆ. ಯಶ್ ಕಟಿಕ್ ಎಂಬುವ ಗುಂಡು ಹಾರಿಸಿ ಈ ಹತ್ಯೆ ನಡೆಸಿದ್ದಾನೆ. ಆದರೆ ಈ 2 ಹತ್ಯೆಗಳಿಗೆ ನಮ್ಮ ಮೀಡಿಯಾಗಳು ಮತ್ತು ನಿರ್ದಿಷ್ಟ ಸಂಘಟನೆಗಳು ವ್ಯಕ್ತಪಡಿಸಿದ ಪ್ರತಿಕ್ರಿಯೆ ಮಾತ್ರ ಅಚ್ಚರಿಯದ್ದಾಗಿತ್ತು. ಸೂರ್ಯನ ಹತ್ಯೆಯನ್ನು ರಾಷ್ಟ್ರೀಯ ಟಿವಿ ಚಾನೆಲ್ಗಳು ಪ್ರೈಮ್ ಟೈಮ್ ಚರ್ಚೆಗೆ ಎತ್ತಿಕೊಂಡವು. ವಿವಿಧ ಚಾನೆಲ್ಗಳ ವರದಿಗಾರರು ಗಾಜಿಯಾಬಾದ್ಗೆ ತೆರಳಿ ಸೂರ್ಯನ ಹೆತ್ತವರ ಆಕ್ರಂದನವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದವು. ವಿವಿಧ ಸಂಘಟನೆಗಳು ಮುಸ್ಲಿಮರ ವಿರುದ್ಧ ಹೇಳಿಕೆಗಳನ್ನು ನೀಡಿದವು, ಪ್ರತಿಭಟನೆ ನಡೆಸಿದವು. ಈಗಲೂ ಪ್ರತಿಭಟನೆ ಮುಂದುವರೆದಿದೆ. ಮುಸ್ಲಿಮರಿಗೆ ಬಹಿಷ್ಕಾರ ಹೇರುವಂತೆ ಕರೆ ನೀಡಲಾಗುತ್ತಿದೆ. ಈ ನಡುವೆ ಪೊಲೀಸರು ಮುಖ್ಯ ಆರೋಪಿ ಅಸದ್ನನ್ನ ಎನ್ಕೌಂಟರ್ ಮಾಡಿ ಹತ್ಯೆ ಮಾಡಿದ್ದಾರೆ. ಉಳಿದವರನ್ನ ಅರೆಸ್ಟ್ ಮಾಡಿದ್ದಾರೆ. ಆದರೆ ಉಳಿದವರನ್ನು ಎನ್ಕೌಂಟರ್ ಮಾಡಿ ಹತ್ಯೆ ಮಾಡಿ ಎಂದು ಸಂಘಟನೆಗಳು ಬೀದಿಗಿಳಿದು ಘೋಷಣೆ ಕೂಗಿವೆ. ಜೈ ಶ್ರೀರಾಮ್, ಗೋಲಿ ಮಾರೋ ಸಾಲೋ ಕೋ, ಗೋಲಿ ಮಾರೋ ಸಾಲೋ ಕೋ, ಗೋಲಿ ಮಾರೋ ಸಾಲೋ ಕೋ, ಗೋಲಿ ಮಾರೋ ಸಾಲೋ ಕೋ. ಆದರೆ ಚಿರಾಗ್ ತ್ಯಾಗಿಯ ಹತ್ಯೆಗೆ ಈ ಯಾವ ಪ್ರತಿಕ್ರಿಯೆಗಳು ವ್ಯಕ್ತವಾಗಿಲ್ಲ. ಇವರು ಸಾಮಾನ್ಯರಲ್ಲ. ಬೆಂಗಳೂರಿನಲ್ಲಿ ನಡೆದ ಇಂಡಿಯನ್ ಓಪನ್ ಪ್ಯಾರಾ ಅಥ್ಲೆಟಿಕ್ಸ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದವರು. ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಪ್ಯಾರಾ ಗೇಮ್ಸ್ಗೆ ಕ್ವಾಲಿಫೈ ಆಗಿ ದೆಹಲಿಯಿಂದ ತಮ್ಮ ಊರಿಗೆ ಹಿಂತಿರುಗಿದ್ದರು. 100 ಮತ್ತು 400 ಮೀಟರ್ ಓಟದಲ್ಲಿ ಇವರು ಚತುರ ಆಟಗಾರ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಗೋಲ್ಡ್ ಮೆಡಲ್ ಪಡೆದವರು. ಭಾರತದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದವರು. ಇಂತಹ ಅದ್ಭುತ ಪ್ರತಿಭೆಯನ್ನು ಹತ್ಯೆ ಮಾಡಿದ ಯಶ್ ಕಟಿಕ್ ವಿರುದ್ಧ ಯಾವ ಸಂಘಟನೆಗಳು ಬೀದಿಗಿಳಿದಿಲ್ಲ. ಆತನ ವಿರುದ್ಧ ಪ್ರತಿಭಟನೆ ನಡೆಸಿಲ್ಲ. ಹತ್ಯೆ ಮಾಡಿದ ಯಶ್ ಕಟಿಕ್ ಕುಟುಂಬಕ್ಕೆ ಬಹಿಷ್ಕಾರ ಹೇರಲು ಕರೆ ಕೊಟ್ಟಿಲ್ಲ. ಯಶ್ ಕಟಿಕ್ನನ್ನ ಎನ್ಕೌಂಟರ್ ಮಾಡಿ ಹತ್ಯೆ ಮಾಡಿ ಎಂದು ಇವು ಒತ್ತಾಯಿಸಿಲ್ಲ. ಯಶ್ ಕಟಿಕ್ ಕುಟುಂಬದ ಎಲ್ಲರನ್ನೂ ಎನ್ಕೌಂಟರ್ ಮಾಡಿ ಹತ್ಯೆ ಮಾಡಿ ಎಂದು ಕೂಗಿಲ್ಲ. ಯಶ್ ಕಟಿಕ್ ಕೂಡ ಪ್ಯಾರಾ ಅಥ್ಲೀಟ್, ಚಿರಾಗ್ನ ಗೆಳೆಯ. ದೆಹಲಿಯ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ಇವರಿಬ್ಬರು ಒಟ್ಟಿಗೆ ತರಬೇತಿ ಪಡೆಯುತ್ತಾ ಇದ್ರು. ಚಿರಾಗ್ನ ಪ್ರತಿಭೆಗೆ ಅಸೂಹೆಪಟ್ಟು ಈ ಹತ್ಯೆ ನಡೆಸಿದ್ದಾನೆ ಅಂತ ಹೇಳಲಾಗ್ತಿದೆ. ಅಂದ ಹಾಗೆ ಸೂರ್ಯನ ಹತ್ಯೆಯನ್ನು ದೇಶವೇ ಪ್ರಶ್ನಿಸಬೇಕಾದ ಅಪರಾಧ ಎಂಬಂತೆ ಬಿಂಬಿಸಿದ ಮೀಡಿಯಾಗಳು ಮತ್ತು ನಿರ್ದಿಷ್ಟ ಸಂಘಟನೆಗಳು ಯಾಕೆ ಚಿರಾಗ್ ತ್ಯಾಗಿಯ ಹತ್ಯೆಯನ್ನು ಅಷ್ಟೇ ತೀವ್ರವಾಗಿ ಪರಿಗಣಿಸಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಕಷ್ಟ ಇಲ್ಲ. ಸೂರ್ಯನ ಹತ್ಯೆ ಮಾಡಿದ ಆರೋಪಿಯ ಧರ್ಮ ಮತ್ತು ಚಿರಾಗ್ನ ಹತ್ಯೆ ಮಾಡಿದ ಆರೋಪಿಯ ಧರ್ಮ ಬೇರೆ ಬೇರೆ. ಆರೋಪಿ ಮುಸ್ಲಿಂ ಆದರೆ ಅದು ದೇಶವೇ ಪ್ರಶ್ನಿಸಬೇಕಾದ ಅಪರಾಧ, ಎನ್ಕೌಂಟರ್ ಮಾಡಬೇಕಾದ ಅಪರಾಧ, ಬೀದಿಗಿಳಿದು ಪ್ರತಿಭಟಿಸಬೇಕಾದ ಅಪರಾಧ. ಆದರೆ ಆರೋಪಿ ಮುಸ್ಲಿಂ ಅಲ್ಲದಿದ್ದರೆ ಅದು ಸಾಮಾನ್ಯ ಅಪರಾಧ. ಅದಕ್ಕಾಗಿ ಪ್ರತಿಭಟಿಸಬೇಕಿಲ್ಲ, ಎನ್ಕೌಂಟರ್ ಮಾಡಬೇಕಂತ ಆಗ್ರಹಿಸಬೇಕಿಲ್ಲ, ಬಹಿಷ್ಕಾರದ ಕರೆ ಕೊಡಬೇಕಿಲ್ಲ. ಅಪರಾಧವನ್ನ ಧರ್ಮಾಧಾರಿತವಾಗಿ ವಿಭಜಿಸಿದ್ರೆ ಅದರಿಂದ ಲಾಭವಾಗುವುದು ಅಪರಾಧಿಗೆ ಮಾತ್ರ. ಅಪರಾಧಕ್ಕೆ ಧರ್ಮ ಇಲ್ಲ. ಆರೋಪಿಯ ಧರ್ಮವನ್ನ ನೋಡಿ ನ್ಯಾಯವನ್ನ ನಿರ್ಣಯಿಸುವುದು ಅಪರಾಧಕ್ಕಿಂತಲೂ ಕ್ರೂರ ವಿಧಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office SIT Tower, Silicon Oasis, Dubai, UAE.